ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋದ ನಂತರದಲ್ಲಿ ದರ್ಶನ್ ಅವರ ನಡವಳಿಕೆಯಲ್ಲಿ ಬದಲಾವಣೆ ಸುಧಾರಣೆ ಆಯ್ತಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ. ಹೌದು ಅನ್ನೋರ ಪೈಕಿ ಸ್ವಾಮೀಜಿಯವರ ಹೇಳಿಕೆನೇ ದರ್ಶನ್ ಅವರನ್ನ ಬದಲಾಯಿಸಿದ್ದು ಅಂತ ಹೇಳುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾರ ಸ್ವಾಮೀಜಿ ಹೇಳಿದ್ದೇನು, ಯಾಕೆ ಬದಲಾದ್ರು ದರ್ಶನ್, ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಪ ತಾ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವುದು, ಬಲವಂತವಾದರೆ ಯಾರೇನು ಮಾಡುವುದು. ಮನುಷ್ಯ ಪುಣ್ಯ ಮಾಡಕ್ಕೆ ಹೆದರಬಾರದು, ಅದೇ ಪಾಪ ಮಾಡಕ್ಕೆ ಹೆದರಬೇಕು. ನಾವು ಪಾಪ ಮಾಡಕ್ಕೆ ಹೆದರ್ತಾ ಇಲ್ಲ, ಪುಣ್ಯ ಮಾಡಕ್ಕೆ ಹೆದರ್ತಾ ಇಲ್ಲ. ಅದು ಕಟೀರಗೆ ಕರಾಳ ದಿನಗಳು ಕಾಡ್ತಿದ್ದ ಕಾಲ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೆಂದು ಬಸವಳಿದಿದ್ದ ದರ್ಶನನ್ನ ಬಿಡಿಸಲು ವಿಜಯಲಕ್ಷ್ಮಿ ಅಲಿಯದ ದೇವಸ್ಥಾನಗಳಿರಲಿಲ್ಲ, ಸುತ್ತದ ಮಠ ಮಂದಿರಗಳಿರಲಿಲ್ಲ. ಕೇವಲ ಪತ್ನಿಯ ಪೂಜೆಗಷ್ಟೇ ದೇವರು ವರ ಕೊಡಲು ದಾಸ ಮಾಡಿದ್ದೇನು ಕಡಿಮೆ ಪಾಪನ. ಕೋಡಿ ಶ್ರೀ ಮಾತು ಕೇಳಿ ಬದಲಾದ್ನ ಭೂಪತಿ, ಪಾಪ ತೊಳೆಯಲು ಕಾಲಭೈರವನ ಭಕ್ತನಾದ್ನ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ರೇಣುಕಾಸ್ವಾಮಿ ಕಗ್ಗುಲೆಗೆ ಈತನೇ ಸಾರಥಿಯಾಗಿದ್ದ. ಈ ಮಹಾಪಾಪ ದರ್ಶನ್ ಬೆನ್ನೇರಿ ಕೂತಿತ್ತು. ಈ ಪಾಪದ ಕೊಳೆ ತೊಳೆಯಲು ದರ್ಶನ್ಗೆ ಸಿಕ್ಕಿದ್ದು ಇದೊಂದು ಗುರುವಾಣಿ. ಕೋಡಿ ಮಠದ ಶ್ರೀಗಳು ಹೇಳಿದ್ದ ಇದೇ ಭವಿಷ್ಯವಾಣಿ. ಹೌದು, ಅಕ್ಟೋಬರ್ 15ರಂದು ಚಿಕ್ಕಬಳ್ಳಾಪುರದಲ್ಲಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದ ಕೋಡಿ ಶ್ರೀಗಳು, ಮನುಷ್ಯ ತಪ್ಪು ಮಾಡಲು ಭಯಪಡಬೇಕು, ಒಳ್ಳೆಯದನ್ನ ಮಾಡಲು ಅಲ್ಲ ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ರು. ದರ್ಶನ್ ತನ್ನ ಪಾಪಗಳನ್ನ ತೊಳೆದುಕೊಳ್ಳಲು ಯತ್ನಿಸಿದ್ರೆ ಹೊರಬರುವುದಾಗಿ ಭವಿಷ್ಯವನ್ನ ಹೇಳಿದ್ರು. ಪಾಪದ ಪಾಶ ಉಚ್ಚಿದ್ರೆ ಪಾಶ ಸರಿಯಾಗುತ್ತೆ. ಬೆಲ್ಲ ಇಟ್ಟು ಪಾಯಸ ಮಾಡ್ತಾರಲ್ಲ, ಅದಕ್ಕೆ ಬೆಲ್ಲ ಏನಿರುತ್ತೆ, ಕೊಡೆ ಇರುತ್ತೆ, ಅದು ಉಕ್ಕುತ್ತೆ ಪಾಯಸ. ಮೇಲೆ ಕೊಳೆ ತೆಗೆದ್ರೆ ಪಾಯಸ ರುಚಿ ಆಗುತ್ತೆ. ಮನುಷ್ಯನ ಪಾಪದ ಹೋಗಬೇಕು. ಪಾಪ ತಾ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವುದು. ಮನುಷ್ಯ ಪುಣ್ಯ ಮಾಡಕ್ಕೆ ಹೆದರಬಾರದು. ದರ್ಶನ್ ಬಗ್ಗೆ ಕೋಡಿ ಶ್ರೀಗಳು ಇಷ್ಟು ಮಾತ್ರ ಹೇಳಿರಲಿಲ್ಲ, ಜೈಲಿನಲ್ಲೇ ಪಾಪ ಕಳೆದುಕೊಳ್ಳುವ ಮಾರ್ಗವನ್ನ ಹೇಳಿದ್ರು. ಊರಲ್ಲಿ ಹೆಂಡಿಗಳ ಹಾವಳಿ ಜಾಸ್ತಿ ಆಗಿದೆ, ಆ ಹಾವಳಿ ಹೆಚ್ಚಾಗ್ತದೆ. ಅದಕ್ಕೆ ಪ್ರೀತ್ಯರ್ಥವಾಗಿ ಆಗಾಗ ಆ ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಆ ಒಂದು ಸಮಸ್ಯೆ ಕಮ್ಮಿ ಆಗ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾಯಿಗಳಿಗೆ ವಿಶೇಷ ಸ್ಥಾನ ಇದೆ. ಕಾಲಭೈರವೇಶ್ವರನ ಸ್ವಾಮಿಯ ಸನ್ನಿಧಿ ಆದಿ ಚುಂಚನಗಿರಿಯಲ್ಲಿ ಕರಿ ಬಣ್ಣದ ಶ್ವಾನಕ್ಕೆ ದೇವರ ಸ್ಥಾನವಿದೆ. ಹೀಗಾಗಿಯೇ ನಾಯಿಗಳಿಗೆ ಆಹಾರ ನೀಡಿದ್ರೆ ಪಾಪ ಪರಿಹಾರವಾಗುವುದಾಗಿ ಕೋಡಿ ಶ್ರೀಗಳು ಹೇಳಿದ್ರು. ಕೋಡಿ ಶ್ರೀಗಳ ಮಾತಿನಂತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕರಿನಾಯಿಯ ಸ್ನೇಹ ಸಂಪಾದಿಸಿದ್ರು. ನಾಯಿಗೆ ಊಟ ತಿಂಡಿ ಹಾಕಿ ಪಾಪ ಕಡಿಮೆ ಮಾಡುವ ದಾರಿಯನ್ನು ನೋಡಿಕೊಂಡಿದ್ರು. ಕರಿನಾಯಿಯ ಸ್ನೇಹ ಪ್ರಾಯಶ್ಚಿತ್ತದಿಂದಲೇ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ತು. ಈ ಮೂಲಕ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಂಬರ್ 15. ಎಸ್, ಸೆಲ್ ನಂಬರ್ 15 ಬಳ್ಳಾರಿ ಬಂದಿಖಾನೆಯ ಸ್ಪೆಷಲ್ ಸೆಲ್. ಈಗ ದರ್ಶನ್ ವಾಪಸ್ ಬಂದ್ರೆ ಇದೇ ಸೆಲ್ ಅವರಿಗಾಗಿ ಜೈಲು ಅಧಿಕಾರಿಗಳು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೆಲ್ ನಂಬರ್ 15 ನಲ್ಲಿದೆ ದಾಸನ ಬಟ್ಟೆ, ಟಿವಿ, ಸರ್ಜಿಕಲ್ ಚೇರ್. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಮೆಡಿಕಲ್ ಬೆಡ್, ಚೇರ್, ಟಿವಿ, ಸರ್ಜಿಕಲ್ ಚೇರ್ ಇನ್ನೂ ಹಾಗೆ ಇದೆಯಂತೆ. ಅದರಿಂದ ಇದೇ ಸೆಲ್ ಈಗ ಫಿಕ್ಸ್ ಆಗಿದೆ. ಒಟ್ನಲ್ಲಿ ದರ್ಶನ್ ಇದ್ದ ಸೆಲ್ ಈಗ ಮತ್ತೆ ಅವರಿಗೇನೆ ರಿಸರ್ವ್ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ದರ್ಶನ್ ಬೇಲ್ ಮೇಲೆ ಆಚೆ ಇದ್ದಾರೆ. ಸುಪ್ರೀಂ ಕೋರ್ಟ್ ಬೇಲನ್ನೇನಾದರೂ ಕ್ಯಾನ್ಸಲ್ ಮಾಡುತ್ತಾ ಅನ್ನೋದು ಭಯದಲ್ಲಿದ್ದಾರೆ. ಇದೆಲ್ಲದರ ನಡುವೆ 6 ವಾರಗಳ ನಂತರದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವಾಪಸ್ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ದರ್ಶನ್ ಬರುವಿಕೆಗಾಗಿನೇ ಆ ಸೆಲ್ಲನ್ನು ಖಾಲಿ ಇಡಲಾಗಿದೆ ಅಂತೆ. ಬೇರೆ ಖೈದಿಗಳನ್ನ ಆ ಸೆಲ್ಲಿಗೆ ಕಳಿಸಿಲ್ಲ. ದರ್ಶನ್ ಬಳಸ್ತಾ ಇದ್ದ ಬೆಡ್ಡು, ಚೇರು, ಆ ಸರ್ಜಿಕಲ್ ಚೇರ್ ಎಲ್ಲವೂ ಕೂಡ ಹಾಗೆ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗಾಗಿ ಕಾಯುತ್ತಿದೆ ಸೆಲ್ ನಂಬರ್ 15. ಅಧಿಕಾರಿಗಳ ನಿದ್ದೆಗೆಡಿಸಿದ್ಯಾಕೆ ಈ ಸೆಲ್? ಆರು ವಾರಗಳ ಮಧ್ಯಂತರ ಬೇಲ್ ಪಡೆದು ಜೈಲಿನಿಂದ ಹೊರಬಂದಿರುವ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ಬೇಲ್ ಮುಗಿಸಿ ಮತ್ತೆ ಬಳ್ಳಾರಿ ಜೈಲ್ ಬರಲಿರುವ ದಾಸನಿಗೆ ಮತ್ತೆ ಸ್ವಾಗತ ಮಾಡಲಿದೆ ಸೆಲ್ ನಂಬರ್ 15. ಎಸ್, ಸೆಲ್ ನಂಬರ್ 15 ಬಳ್ಳಾರಿ ಬಂದಿಖಾನೆಯ ಸ್ಪೆಷಲ್ ಸೆಲ್. ಈಗ ದರ್ಶನ್ ವಾಪಸ್ ಬಂದ್ರೆ ಇದೇ ಸೆಲ್ ಅವರಿಗಾಗಿ ಜೈಲು ಅಧಿಕಾರಿಗಳು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೆಲ್ ನಂಬರ್ 15 ನಲ್ಲಿದೆ ದಾಸನ ಬಟ್ಟೆ, ಟಿವಿ, ಸರ್ಜಿಕಲ್ ಚೇರ್. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಮೆಡಿಕಲ್ ಬೆಡ್, ಚೇರ್, ಟಿವಿ, ಸರ್ಜಿಕಲ್ ಚೇರ್ ಇನ್ನೂ ಹಾಗೆ ಇದೆಯಂತೆ. ಅದರಿಂದ ಇದೇ ಸೆಲ್ ಈಗ ಫಿಕ್ಸ್ ಆಗಿದೆ. ಒಟ್ನಲ್ಲಿ ದರ್ಶನ್ ಇದ್ದ ಸೆಲ್ ಈಗ ಮತ್ತೆ ಅವರಿಗೇನೆ ರಿಸರ್ವ್ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.